ಕಾಂಗ್ರೆಸ್ ನಾಯಕರ ನಡೆ ಖಂಡಿಸಿ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ. ಪ್ರಧಾನಿ ನರೇಂದ್ರ ಮೋದಿ ನಿವಾಸಕ್ಕೆ ನುಗ್ಗಲು ಯತ್ನಿಸಿದ್ದ ಕೈ ನಾಯಕರು. ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ. ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಡಿಸಿ ಮೊಹಮ್ಮದ್ ರೋಷನ್ಗೆ ಮನವಿ ಪತ್ರ ಸಲ್ಲಿಕೆ. ದೇಶದಲ್ಲಿ ನೀಟ್ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಇವತ್ತು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತ. ಈ ಭವ್ಯ ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲು ಯಾವ ರೀತಿ ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ಆಯ್ತು ಅದೇ ರೀತಿ ಮಾಡ್ಬೇಕಂತ ಹೇಳಿ ಕೆಲವೊಂದು ಘಟ್ಟಬದ್ಧ ಹಿತಾಸಕ್ತಿಗಳು ಇದರಲ್ಲಿ ಕೈ ಜೋಡಿಸಿದವು. ಅವರಿಗೆ ವಿದೇಶಿ ಮೂಲದಿಂದಲೂ ಕೂಡ ಹಣ ಸಂದಾಯ ಆಗಿದೆ. ಭಾರತದಲ್ಲಿ ಶಾಂತಿಯನ್ನ ಕದಡಬೇಕು, ಭಾರತದ ಹೆಸರಿಗೆ ಮಸಿ ಬೆಳಿಬೇಕು, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹೆಸರಿಗೆ ಒಂದು ಮಸಿ ಬೆಳಿಬೇಕು ಅನ್ನುವಂತ ಒಂದು ಮತಾಂಧ ಶಕ್ತಿಗಳ ಕುಮ್ಮಕ್ಕಿನಿಂದ ಇವತ್ತು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ಬೇಕಂತ ಹೇಳಿ ಇವತ್ತು ಕೆಲವು ಜನ ಹೊರಟಿದಾರ. ಇವತ್ತು ಈ ಹೋರಾಟದ ನೆಪದೊಳಗ ಈ ಹೋರಾಟ ಒಂದು ಸಮುದಾಯಕ್ಕೆ ಸೀಮಿತ ಆಗಿದೆ. ಇನ್ನ ಬೆಳಗಾವಿಯಲ್ಲಿ ಹೋರಾಟವನ್ನ ಮಾಡ್ಬೇಕಾದ್ರೆ ನೋಡಿದೀವಿ. ಆದ್ರೆ ವೈಯಕ್ತಿಕವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಿಂದನೆ ಮಾಡೋದಾಗಿರ್ಬೋದು, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಬಗ್ಗೆ ವೈಯಕ್ತಿಕ ಪ್ಲೇಕಾರ್ಡ್ಗಳನ್ನ ಪ್ರದರ್ಶನ ಮಾಡೋದಿರ್ಬೋದು, ನಾವು ನೋಡಿದೀವಿ. ಆದ್ರೆ ಈ ಹೋರಾಟವನ್ನ ದಿಕ್ ತಪ್ಪಿಸುವಂತ ಕೆಲಸವನ್ನ ಇವತ್ತು ಒಂದು ಸಮುದಾಯದವ್ರು ಮಾಡಾಕತ್ತಾರ. ಆದ್ರೆ ನರೇಂದ್ರ ಮೋದಿ ಅವರು ವೈಯಕ್ತಿಕ ನಿಂದನೆ ಮಾಡೋದು, ನರೇಂದ್ರ ಮೋದಿ ಅವರಿಗೆ ಮಸಿ ಬೆಳೆಯುವಂತ ಕೆಲಸವನ್ನ ಯಾರೇ ಮಾಡಿದ್ರು ಈ ಹೋರಾಟದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾರು ದೇಶ ದ್ರೋಹಿಗಳದಾರ ಮೊದಲು ಅವ್ರು ಅರೆಸ್ಟ್ ಆಗ್ಬೇಕು, ಅವ್ರು ಬಂಧನ ಆಗ್ಬೇಕು. ಇವತ್ತು ವಾಂಗ್ಚುಕ್ ಅವರ ಪತ್ನಿಸದ ಹೇಳಿದಾರ ಗೀತಾಂಜಲಿ ಅವರು, ಈ ಹೋರಾಟದ ಮುಖಾಂತರ ರಾಹುಲ್ ಗಾಂಧಿ ಅವರು ನಾಟಕ ಮಾಡಾಕತ್ತಾರ ಅಂತ ಹೇಳಿ. ಈ ಹೋರಾಟದ ಮುಖಾಂತರ 20 ಗಂಟೆ ವಿದೇಶದಾಗಿದ್ದು ಈಗ ಬಂದು ಪ್ರತ್ಯಕ್ಷವಾಗಿ ಅವ್ರು ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಇವತ್ತು ಮೀನುಗಾರಿಕೆ ಇಲಾಖೆ ಮತ್ತು ಪಶುಸಂಗೋಪನೆ ಇಲಾಖೆ ಒಂದು ಆಡಿಯೋ ರಿಲೀಸ್ ಆಗಿದೆ. ಮೊಹಮ್ಮದ್ ಅನ್ನೋರು 80 ಲಕ್ಷ ರೂಪಾಯಿ ಇಲ್ಲಿ ಅವ್ಯವಹಾರ ನಡೆದ, 80 ಲಕ್ಷ ರೂಪಾಯಿ ಪ್ರತಿಯೊಬ್ಬರು ಭ್ರಷ್ಟಾಚಾರ ನಡೆದ. ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಕಣ್ಣಿಗೆ ಕಾಣ್ತಾ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಲಾಠಿ ಚಾರ್ಜ್ ಮಾಡಿದವ್ರು ಯಾರು? ಈಗ ಫಸ್ಟ್ ಕಾಂಗ್ರೆಸ್ ಸರ್ಕಾರದವ್ರು ಲಾಠಿ ಚಾರ್ಜ್ ಮಾಡಿದವ್ರು. ಅವಾಗ ಯಾಕೆ ಇವ್ರು ಹೋರಾಟ ಮಾಡಿಲ್ಲ, ಲಾಠಿ ಚಾರ್ಜ್ ಮಾಡಿದ್ರ ಅಂತೇಳಿ? ಅವಾಗ ಹೋರಾಟ ಮಾಡ್ಬೇಕಾಗಿತ್ತಲ್ಲ ಇವರು, ರಾಹುಲ್ ಗಾಂಧಿ ಅವರು ಅವಾಗ ಬಂದು ಕುತ್ಕೋಬೇಕಾಗಿತ್ತ ಇಲ್ಲಿ ಕರ್ನಾಟಕದಲ್ಲಿ. ಕೆಲವೊಂದು ಬೋರ್ಡ್ ಎಕ್ಸಾಮ್ದಾಗ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದ ಅಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದಾವು. ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರದ ಅಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದಾವು. ಕೇರಳದಲ್ಲಿ ಆಗಿದೆ, ತಮಿಳುನಾಡಲ್ಲಿ ಆಗಿದೆ, ಪಂಜಾಬ್ನಲ್ಲಿ ಆಗಿದೆ, ಜಮ್ಮು ಕಾಶ್ಮೀರದಲ್ಲಿ ಆಗಿದೆ. ಅವಾಗ ಯಾಕೆ ಹೋರಾಟ ಮಾಡ್ಲಿಲ್ಲ? ಈಗ ಯಾಕೆ ಹೋರಾಟ ಮಾಡ್ತಾ ಇದ್ದಾರೋ? ಹೌದು, ವಿದ್ಯಾರ್ಥಿಗಳ ಅನ್ಯಾಯ ನಾವು ಒಪ್ಪುಗೊತ್ತೀವಿ. ಆದ್ರೆ ಸಿಬಿಐ ಎನ್ಕ್ವೈರಿ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಸಿಬಿಐ ಎನ್ಕ್ವೈರಿ ಹಾಕಿದಾರ. ಆದ್ರೆ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಕೊಡುವಂತ ತ್ವರಿತಗತಿ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿದಾರ. ಹಾದಿ ಬೀದಿ ರಂಪಾಟ ಮಾಡೋ ಬದ್ದೆ ನೀವು ಲೋಕಸಭೆ ಚರ್ಚೆ ಮಾಡ್ರಿ ಅಂತ ಹೇಳಿಕೆಯಿಂದ ಪ್ರಧಾನಮಂತ್ರಿ ಅವರು ಹೇಳಿದ್ರು ಕೂಡ ಅವ್ರು ಹಾದಿ ಬೀದಿಯಾಗಿ ರಂಪ ಮಾಡ್ತಾ ಇದ್ದಾರೆ. ಮತ್ತು ದೇಶದ ಘನತೆಗೆ ಉತ್ತರ ತರುವಂತ ಕೆಲಸವನ್ನ ಇವತ್ತು ವಿರೋಧಿಗಳ ಜೊತೆ ಕಾಂಗ್ರೆಸ್ ಕೂಡ ಕೈ ಜೋಡಿಸಿದೆ. ಇವತ್ತು ರಾಷ್ಟ್ರ ವಿರೋಧಿ ಕಾಂಗ್ರೆಸ್, ರಾಷ್ಟ್ರ ವಿರೋಧಿಯಾಗಿ ಇವತ್ತು ಕುಮ್ಮಕ್ಕನ್ನು ನೀಡುತ್ತಿರುವ ಸಿಜೆಪಿ ವಿದೇಶ ಮೂಲಗಳಿಂದ ದೇಣಿಗೆ ಸಂಗ್ರಹ ಮಾಡಿ ಇವತ್ತು ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವ್ರು ಎಲ್ಲರಿಗೂ ಧಿಕ್ಕಾರ ಅದ. ಆದ್ರೆ ವಿದ್ಯಾರ್ಥಿಗಳ ಬಗ್ಗೆ ನಮಗೂ ಕಳಕಳಿ ಅದ, ಕರುಣೆ ಅದ. ಆದ್ರೂ ಕೂಡ ಅವ್ರ ಹೆಸರಿನಲ್ಲಿ ಇವರು ದೇಶ ವಿರೋಧಿ ಘೋಷಣೆಗಳನ್ನ ಕೂಗಿ ದೇಶ ವಿರೋಧಿ ಚಟುವಟಿಕೆ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಇವತ್ತು ತೀವ್ರವಾಗಿ ಖಂಡಿಸ್ತದ. ಇವತ್ತು ಮೊನ್ನೆ ಅಂತ ಹೋರಾಟದಲ್ಲಿ ನಮ್ಮ ಶಾಸಕರು ಮತ್ತು ಕಾರ್ಯಕರ್ತರ ಮೇಲೆ ಹಲ್ಲೆ ಆಯ್ತು, ಹೊಟ್ಟೆಯನ್ನು ಎಸೆದಿದ್ರು. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು
ಲಾಂಗು ಮಚ್ಕೊಂಡು ಇಟ್ಕೊಂಡು ಇವತ್ತು ಗುಂಡಾ ರಾಜ್ಯವನ್ನೇ ಕಾಂಗ್ರೆಸ್ನವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಯಾರು ಶಿಷ್ಯರು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಯಾರು ಶಿಷ್ಯರು, ಕೋತಲ್ ರಾಮಚಂದ್ರ ಅವ್ರ ಶಿಷ್ಯ ಅವರು. ಇವತ್ತು ರಾಜ್ಯದಲ್ಲಿ ಗುಂಡಾ ಸರ್ಕಾರ ಇದೆ, ಗುಂಡಾ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ಮಣ್ಣಿ ಹೋರಾಟದಲ್ಲಿ ಕೂಡ ಹಿಂಸಾಚಾರ ಆಗ್ಲಿಕ್ಕೆ ಕಾರರು, ಅದನ್ನೆಲ್ಲ ಪತ್ತೆ ಹಚ್ಚಿ ಅಂತವ್ರ ಮೇಲೆ FIR ಮಾಡಿ ಅವ್ರು ಅರೆಸ್ಟ್ ಮಾಡ್ಬೇಕು. ಇವತ್ತು ಲಾಂಗು ಮಚ್ಚು ತಗೊಂಡು ಹೋರಾಟ ಬರ್ತಾರೆ, ಕಲ್ಲು ತಗೊಂಡು ಹೋರಾಟ ಹೋಗ್ತಾರೆ. ಇವರು ಹೋರಾಟ ಮಾಡೋದ್ರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು, ಹೋರಾಟ ಮಾಡ್ಬೇಕು. ಅದನ್ನ ಬಿಟ್ಟು ಪೊಲೀಸರ ಮೇಲೆ ಹಲ್ಲೆ ಮಾಡೋದು, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡೋದು, ಯಾವ ರೀತಿ ಇವರು ಹೋರಾಟ ಶಾಂತಿಯುತ ಇರಲಿ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ಲಿಕ್ಕೆ ಎಲ್ಲರಿಗೂ ಹಕ್ಕಿದೆ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಬೇಕು. ಅದನ್ನ ಬಿಟ್ಟು ಹಿಂಸಾಚಾರ ಕೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತದೆ. ಅದನ್ನ ಬಲವಾಗಿ ನಾವು ವಿರೋಧಿಯನ್ನು ಮಾಡ್ತಾ ಇದ್ದೇವೆ ಮತ್ತು ರಾಷ್ಟ್ರ ವಿರೋಧಿಯನ್ನು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಮ್ಯಾಗ ಶಿಸ್ತು ಕ್ರಮವನ್ನ ಕೈಗೊಳ್ಬೇಕಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಆಗ್ರಹವನ್ನ ಮಾಡ್ತೀವಿ. ದೇಶಕ್ಕೆ ಪ್ರವಾಸಕ್ಕೆ ಹೋಗಿದ್ರು. ಹೋಗಿದ ಮೇಲೆ ಅಲ್ಲಿ ಅವರು ಏನ್ ಷಡ್ಯಂತ್ರ ರಚನೆ ಮಾಡಿದ್ದಾರೆ ಅದು ಗೊತ್ತಾಗ್ಬೇಕು. ಯಾಕಂದ್ರೆ ಅಲ್ಲೇ ನಮ್ಮ ಭಾರತದಲ್ಲಿ ಏನ್ ಚಟುವಟಿಕೆ ಆಗ್ಬೇಕು, ಮುಂಚೆ ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ಮಾಡ್ಬೇಕ, ಅದರ ಪಕ್ಕ ಅಮೆರಿಕನ್ ದೂತಾವಾಸದಲ್ಲಿ ಹೇಗ್ ಗೊತ್ತಾಯ್ತು? ಯಾಕಂದ್ರೆ ಇದು ಪ್ರೀ ಪ್ಲಾನ್ಡ್ ಷಡ್ಯಂತ್ರ ಇದೆ. ಹಾಗೂ CG ಕಾಕ್ರೋಚ್ ಪಾರ್ಟಿ ಏನಿದೆಲ್ಲ, ಆ ಕಾಕ್ರೋಚ್ ಜನತಾ ಪಾರ್ಟಿ ಎಲ್ಲಿಂದ ಹುಟ್ಟಿದ್ ಬಂದಿದೆ ಅದನ್ನು ನಾವು ವಿಚಾರ ಮಾಡ್ಬೇಕು. ಯಾಕಂದ್ರ ನೇಪಾಳದಲ್ಲಿ ಹಾಗೂ ಎಲ್ಲ ಹಲವಾರು ವಿದೇಶ ಕಂಟ್ರೀಸ್ ನಲ್ಲಿ ಇಂತಾನು ಷಡ್ಯಂತ್ರ ಮಾಡ್ತಾ ನಮ್ಮ ಭಾರತದಲ್ಲಿನೂ ಇದೇ ಷಡ್ಯಂತ್ರ ಮಾಡ್ತಾ ಭಾರತದ ಗರಿಮೆಗೆ ಧಕ್ಕೆ ತರಬೇಕಂತ ಈ ಷಡ್ಯಂತ್ರ ಮಾಡಲಾಗಿದೆ. ಹಾಗೂ ಇವರು ರಾಹುಲ್ ಗಾಂಧಿ ಸದನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಬರ್ಬೇಕಂತ ನಾವು ಕೋರ್ತೀವಿ. ಯಾಕಂದ್ರೆ ಯಾಕೆ ಓಡ್ತೀರಿ ನೀವು ಚರ್ಚೆಯಿಂದ? ಯಾಕಂದ್ರೆ ನಿಮ್ ಕಡೆ ನೈತಿಕತೆ ಇಲ್ಲ. UPA ಗವರ್ಮೆಂಟ್ ಯಾವಾಗ ಇತ್ತಲ್ಲ ಆವಾಗ ಹಲವಾರು ಪೇಪರ್ ಲೀಕ್ ಆಗಿದಾವ್. ಆ ಲೀಕ್ ನಿಂದ ಈಗ ನಿಮ್ಗೆ ನೈತಿಕತೆ ಇರ್ಲಿಕ್ಕಿಲ್ಲ ಅಂದ್ರ ನೀವು ಇಂತ ಪ್ರತಿಭಟನೆ ಬೇರೆಯವ್ರಿಗೆ ಮಾಡಿಸ್ಲಿಕ್ಕೆ ಹಚ್ಚಿದೆ ಇದ ಕಾಂಗ್ರೆಸ್ ಏನಿದೆ ಭಾರತದಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದನ್ನ ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ. राहुल, अगर आप देश के लिए अच्छा बनाना चाहते हो तो नरेंद्र मोदी जी जो बिल लाने जा रहे हैं आज उसके लिए समर्थन करो. अगर कोई सुझाव है इनके याವುದು ಸುಜಾವ್ ಇದ್ರ ಅದನ್ನು ಕೊಡ್ರಿ. ನಾವು ನೀಟ್ ಪರೀಕ್ಷೆಯಲ್ಲಿ ಲೀಕ್ ಆಯ್ತು, ಅವ್ರ ಮೇಲೆ ಕ್ರಮನೂ ಆಯ್ತು, ಕೆಲವೊಂದಷ್ಟು ಜನ ಜೈಲಿಗೂ ಹಾಕಿದ್ದಾರೆ. ಹೌದು, ಆದ್ರೆ ಪ್ರಧಾನಿ ಅವ್ರದ್ದು ಜವಾಬ್ದಾರಿ ಆಗಿರುತ್ತೆ ಅಥವಾ ನಾಡಿನ ಜನತೆಗೆ ಅಥವಾ ದೇಶದ ಜನತೆಗೆ ಏನ್ ಮಾಡಿದೀವಿ ಅನ್ನೋದನ್ನು ಕ್ಲಾರಿಫಿಕೇಶನ್ ಪ್ರಧಾನಿ ಅವರು ಅಥವಾ ಕೇಂದ್ರ ಸರ್ಕಾರ ಕೊಡ್ಬೇಕಾಗುತ್ತೆ. ಯಾವುದನ್ನು ಮಾಡ್ಲಿಲ್ಲ, ವಿದ್ಯಾರ್ಥಿಗಳಿಗೆ ಅಥವಾ ಸಾರ್ವಜನಿಕರಿಗೆ ಯಾವ್ದು ಮಾಹಿತಿ ಕೊಟ್ಟಿಲ್ಲ. ಇಲಾಖೆ ವತಿಯಿಂದ ಸರ್ಕಾರದ ನಿಟ್ಟಿನಲ್ಲಿ ಕ್ರಮ ಆಗಿದೆ, ಆದ್ರೆ ಸಾರ್ವಜನಿಕ ಜನತೆಗೆ ಗೊತ್ತಾಗಿಲ್ಲ. ನಾವ್ ಒಂದ್ ಹೇಳಲಿಕ್ಕೆ ಬಯಸ್ತೀನಿ. ಯಾವಾಗ ನೀಟ್ ಪೇಪರ್ ಲೀಕ್ ಆಗಿದೆಲ್ಲ ತಕ್ಷಣ ಧರ್ಮೇಂದ್ರ ಪ್ರಧಾನ್ ಅವರು ಕ್ರಮ ತಗೋದಿದ್ದಾರೆ. ಯಾಕಂದ್ರೆ CBI ತುರಂತ ಎಚ್ಚರಿಕೆ ಆಗಿದೆ, SIT ಫಾರ್ಮೇಶನ್ ಆಗಿದೆ. ಹಾಗೂ ನರೇಂದ್ರ ಮೋದಿಜಿ ಅವರು ನೇತೃತ್ವದಲ್ಲಿ ತುರಂತ ಏನ್ ಎಕ್ಸಾಮಿನೇಷನ್ ನಡೀತಲ್ಲ ಅದ ಲೀಕ್ ಪ್ರೂಫ್ ಎಕ್ಸಾಮಿನೇಷನ್ ನಡೀತದೆ. ಹಾಗೂ ಇದು ತೋರಿಸುತ್ತೆ ನರೇಂದ್ರ ಮೋದಿ ಅವ್ರದ್ದು ಹೇಗ ಕಾರ್ಯಕ್ಷಮತೆ ಇದೆ ಅಂತ. ಹಾಗೂ ಇವರು ನರೇಂದ್ರ ಮೋದಿ ಜನ ಅಪಮಾನ ಮಾಡ್ಬೇಕಂತ ಅವ್ರ ಮನೆ ಮುಂದೆ ಹೋಗಿ ಏನ ಚೆಲ್ಲಾಟ ಮಾಡ್ತಾ ಇದಾರಲ್ಲ ಅದ ಅವ್ರಿಗೆ ಧಿಕ್ಕರಿಸ್ತೀವಿ. ಅಲ್ಲ, ನಾವು ಕೇಳಿದ್ದೇನಂದ್ರೆ ಕ್ರಮ ತಗೊಂಡ್ರಿ, ಕ್ರಮದ ಬಗ್ಗೆ ಜನರಿಗೆ ಮಾಹಿತಿ ಕೊಡ್ಬೇಕಾಗಿತ್ತು. ನೋಡ್ರಿ, ಮೀಡಿಯಾ ಯಾವತ್ತು ಆಂಟಿ ಏನ್ ನೇಷನ್ ಚಟುವಟಿಕೆ ಮಾಡ್ತಾ ಇದೆಲ್ಲ ಅದ ಹಾವಿ ಆಗಿದೆ ಅಂತ ಹೇಳಬೇಕು. ನರೇಂದ್ರ ಮೋದಿಜಿ ಬಗ್ಗೆ ಎಲ್ಲ ದೇಶದ ನಾಗರಿಕರ ಮೇಲೆ ಭರವಸೆ ಇದೆ ಮತ್ತು ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಎಲ್ಲ ತಿಳಿಸ್ತಾ ಹೋಗ್ತಾ ಇದೆ. ಆದ್ರೆ ಆಂಟಿ ಚಟುವಟಿಕೆ ಏನಿದೆಲ್ಲ ಅದು ಸ್ವಲ್ಪ ನೆಗೆಟಿವಿಟಿ ಆಲ್ವೇಸ್ ಸ್ಪ್ರೆಡ್ಸ್ ಫಾಸ್ಟ್. ದಟ್ ಇಸ್ ದ ರೀಸನ್.